ನಾನವನ್ನ ತುಂಬಾ ಲವ್ ಮಾಡ್ಬಿಟ್ಟಿದ್ದೀನಿ ಕಣೆ, 1.5 ವರ್ಷದಿಂದ. ಕಾಲೇಜ್ ಎಂಟ್ರಿ ಆಗೋ ಮುಂಚೆಯಿಂದಾನೇ ಮಾಡ್ತಿದ್ದೀನಿ ಅವನ್ನ. ಅವರಿಗೆ ಅವನ ಪರಿಚಯ ಮಾಡ್ಕೊಟ್ಟಿದ್ದೆ ನಾನು. ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಲವ್ ಮಾಡ್ತಿದ್ಯಾ? ಹೌದು. ಇದ್ಯಾವ ತರ ಪ್ರೀತಿ? ಗೊತ್ತಿದ್ದು ಮಾಡೋದು ಬಿಸ್ನೆಸ್, ಗೊತ್ತಿಲ್ಲದೆ ಲವ್ ಮಾಡೋದು ಪ್ರೀತಿ. ಅವ್ನು ಮೋಸ ಮಾಡ್ತಾನೆ, ಅವ್ನ ವಿನಯ್ ಮೋಸ ಮಾಡ್ತಾನೆ, ವಾಪಸ್ ಬರ್ತಾನೆ ನೋಡು. ಅವ್ನು ಮೊದ್ಲೇ ಸರಿ ಇಲ್ಲ, ಅವನು ಅದೇನೋ ಕುಡಿತಾನೆ, ಏನೋ ಮಾಡ್ತಾನಂತೆ ಅವನು. ಏನಾದ್ರು ಆಕ್ಟ್ ಮಾಡ್ರಿ, ಕುಡಿತಾನೆ ಸೇತಾನೆ, ನಮ್ಮ ಅಮ್ಮ ವಿಡಿಯೋ ನೋಡ್ತಾರೆ, ಪಾಲಿಡನ್ ಹಾಕಿ ಸಾಯಿಸ್ಬಿಡ್ತಾರೆ. ನಂಗೆ ಮಯೂರೇ ಇಷ್ಟ. ಅನು ಮತ್ತೆ ನನ್ನ ಜೊತೆ ಇದ್ದಿದ್ದು, ಸುತ್ತಿದ್ದು, ತಿಂದಿದ್ದು, ತಿರುಗಿದ್ದು. ಸಾರಿ ವಿನಿ. ನೋಡಿ ಸುತ್ತು ವಿನಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ಏನು ಉಳ್ದಿಲ್ಲ ಅಮ್ಮ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿದ್ಯಾ. ರೀ, ದುಡ್ಡು ಕೊಡಿ, ಫೀಸ್ ಕಟ್ಬೇಕು. ನಾನು ಕಷ್ಟ ಹೇಳಮ್ಮ, ಚೆನ್ನಾಗಿ ಕಾಣ್ತಿಲ್ಲ. ಕಾಣಿಸ್ತೆ ಕೊಡು. ಅಡ್ಡೆ ನಿಜ ಹೇಳಿ, ಇವ್ರು ನಿಮ್ಮ ಮಕ್ಳನ್ನ, ಇವ್ರು ನಿಮ್ಮ ಮಗಳ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೊಂದು ಜನ ಮಾತಾಡ್ಸಿದ್ದೀನಿ, ಹಾಡಾಡ್ಸಿದ್ದೀನಿ, ಉಳಿಸಿದ್ದೀನಿ, ಆಟ ಆಡ್ಸಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಮಹಾಜನತೆನ ಆಕ್ಟ್ ಮಾಡಿಸ್ತಾ ಇದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಸೊ ಅದಕ್ಕೋಸ್ಕರ ನನ್ನ ಜೊತೆ ವಿಶೇಷವಾದ ಅತಿಥಿ ಇದ್ದಾರೆ. ಮೇಡಮ್ ಬನ್ನಿ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅನುಪಲ್ಲವಿ. ಅಂಡ್ ಇವತ್ತು ನನಗೆ ವಿನಯ್ ಅವ್ರು ಕರೆದ್ರು ಈ ತರ ಕಂಟೆಂಟ್ ಮಾಡೋಣ ಅಂತ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲಾಡ್. ಇವತ್ತು ಬಂದು ನಾನು ನೋಡ್ತೀನಿ ಎಲ್ಲರೂ ಹೇಗೆ ಆಕ್ಟ್ ಮಾಡಿಸ್ತೀನಿ ಅಂತ. ನಾನ್ ಮಾಡ್ತಿದ್ದೆ ಬೇರೆ, ಇವತ್ತು ಬೇರೆಯವ್ರ ಕೈಲಿ ಮಾಡಿಸ್ತೀನಿ, ಹೆಂಗಿರುತ್ತೆ ಅಂತ ನೋಡೋಣ. ಅವರು ಕಣ್ಣಲ್ಲಿ, ಬಾಯಲ್ಲಿ, ಅಲ್ಲಲ್ಲೇ ಆಕ್ಟ್ ಮಾಡ್ಬಿಡ್ತಾರೆ. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಇವರು ಇಬ್ರು ಕೊಲಾಬ್ ಆಗಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಟೈಮ್ ಕೊಟ್ಟಿದ್ದಾರೆ ದೊಡ್ಡ ಮನುಷ್ಯರು. ಸೊ ಇವತ್ತು ನನಗೆ ಕೆಲಸ ತೀರಾ ಕಮ್ಮಿ, ಎಲ್ಲ ಕೆಲಸ ನಿಮ್ಗೆ ಇರುತ್ತೆ, ನಿಮ್ಗೂ ಇರುತ್ತೆ. ಇನ್ ಬಿಟ್ವೀನ್. ಓಕೆ. ಸೊ ಏನು ಅಂತ ಅಂದ್ರೆ ಇವತ್ತು ನೀವೇ ಒಬ್ಬರನ್ನ ಹುಡುಕ್ಬೇಕು, ಅವ್ರನ್ನ ಕರಿಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಿಸ್ಬೇಕು, ಅವ್ರ ಹತ್ರ ಆಕ್ಟ್ ಮಾಡಿಸ್ಬೇಕು. ಖಂಡಿತ. ಸೊ ನಾನು ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ. ಇನ್ವಾಲ್ವ್ ಮಾಡಿಸ್ತೀನಿ. ಲೆಟ್ಸ್ ಎಂಜಾಯ್ ಟುಗೆದರ್. ಅದನ್ನ ಹೇಳ್ಕೊಟ್ರೆ ನಾವು ಮಾಡ್ತೀವಿ. ಖಂಡಿತ. ಓಕೆ ಮೇಡಮ್, ವಿಲ್ ಸ್ಟಾರ್ಟ್. ಬನ್ನಿ ಶುರು ಮಾಡೋಣ. ಸೊ ಅವರು ಸೀರಿಯಲ್ ಆಕ್ಟರ್ಸ್, ಸೊ ಸೀರಿಯಲ್ ಮಾಡ್ತಾರೆ. ಸೊ ನಮ್ಮ ಜನತೆನ ಇವತ್ತು ಆಕ್ಟ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸಿಚುಯೇಷನ್ ಬೇಸ್ ಒಂದು ಚಿಕ್ಕ ಕಾನ್ಸೆಪ್ಟ್ ನ ಹೇಳ್ತೀನಿ, ಅದ್ರ ತಕ್ಕಂತ ಎಲ್ಲರೂ ಸೇರ್ಕೊಂಡು ಆಕ್ಟ್ ಮಾಡೋಣ. ಯೂಶಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಗಾಸಿಪ್ಸ್ ಮಾಡ್ತಾರಲ್ಲ. ಹೌದು. ಸೊ ನೀವು ಏನಾದ್ರೂ ವಿಚಾರ ತಗೊಂಡು ಇವಾಗ ನೀವು 3 ಜನ ಗಾಸಿಪ್ ಮಾಡ್ಬೇಕು. ಬರುತ್ತೆ ಇವಾಗ ನೋಡಿ. ಇವಾಗ ನಾನು ಓಡೋಗ್ಬಿಟ್ಟಿದ್ದೀನಿ, ಓಕೆನಾ, ಯಾವ್ದೋ ಹುಡುಗಿ ಜೊತೆಗೆ. ನಿಮ್ಮ ಆಫೀಸಲ್ಲಿ ಯಾವ್ದೋ ಒಂದು ಹುಡುಗಿನ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಓಕೆ. ಸೊ ಇವಾಗ ಇದನ್ನ ಗಾಸಿಪ್ ಮಾಡ್ಬೇಕು. ವಿನಯ್ ಚೈತ್ರನ ಓಡಿಸ್ಕೊಂಡು ಹೋಗಿರೋದು. ರಶ್ಮಿ, ವಿಷಯ ಗೊತ್ತಾಯ್ತಾ? ಇಲ್ಲ. ಚೈತ್ರ ಇದ್ಲಲ್ಲ, ಅವಳು ಲವ್ ಮಾಡ್ತಿಲ್ಲ ಹುಡುಗನ್ ಜೊತೆ, ಓಡೋಗ್ಬಿಟ್ಟಿದ್ದಾಳೆ. ಅಯ್ಯೋ ನೋಡು, ಒಂದ್ ಮಾತು ಹೇಳಿಲ್ಲ ಅವಳು ನಮ್ಗೆ. ಏನೇನು ನಮ್ಮ ಹತ್ರ ಇಷ್ಟ ಚೆನ್ನಾಗಿ ಇದ್ಕೊಂಡೇನೆ. ಅಲ್ಲ, ಅವ್ರ ಅಮ್ಮ ಫೋನ್ ಮಾಡಿದ್ರು ನಂಗೆ. ನಾನಂದ್ರೆ ನಂಗೇನು ಗೊತ್ತಿಲ್ಲ ಆಂಟಿ, ನಮ್ಮ ಹತ್ರ ಅವಳು ಜಾಸ್ತಿ ಮಾತಾಡ್ತೀನಿ. ಈ ವಿಷಯಕ್ಕೆ ಹೋಗೋದ್ ಬೇಡಪ್ಪ, ನಾವು ಅದಕ್ಕೆ ಇಂಟರ್ಫಿಯರ್ ಆಗೋದ್ ಬೇಡ. ಅಲ್ಲ, ಅವಳು ನಮ್ಮ ಹೆಸರು ಹೇಳ್ಬಿಟ್ರೆ. ಹೌದು. ನೀನು ಅಭಿ ಅವ್ರ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಅವ್ನು ಮೋಸ ಮಾಡ್ತಾನೆ, ಅವ್ನ ವಿನಯ್ ಮೋಸ ಮಾಡ್ತಾನೆ, ವಾಪಸ್ ಬರ್ತಾನೆ ನೋಡು. ಬಂದೇ ಬರ್ತಾಳೆ. ಎಷ್ಟು ಸತಿ ಹೇಳಿದ್ವಿ ಅವ್ನ ಜೊತೆ ಹೋಗ್ಬೇಡ ಅಂತ, ಅವ್ಳು ಮಾತೇ ಕೇಳಿಲ್ಲ. ಅವ್ನು ಮೊದ್ಲೇ ಸರಿ ಇಲ್ಲ, ಅವನು ಅದೇನೋ ಕುಡಿತಾನೆ, ಏನೋ ಮಾಡ್ತಾನಂತೆ ಅವನು. ಏನಾದ್ರು ಆಕ್ಟ್ ಮಾಡ್ರಿ, ಕುಡಿತಾನೆ ಸೇತಾನೆ, ನಮ್ಮ ಅಮ್ಮ ವಿಡಿಯೋ ನೋಡ್ತಾರೆ, ಆಮೇಲೆ ಏನಿಲ್ಲ ನನಗೆ ಪಾಲಿಡನ್ ಹಾಕಿ ಸಾಯಿಸ್ಬಿಡ್ತಾರೆ. ಅವ್ರಂತರು ಕಂಪ್ಲೇಂಟ್ ಕೊಟ್ಟೆ ತಕ್ಷಣ ಅಭಿ ಹೌದಾ ನಮ್ ನಿಜ, ನಿಮ್ ಏನಾದ್ರು ಪೊಲೀಸ್ ಗಿಲೀಸ್ ಕರೆದ್ರೆ ಫುಲ್ ಹಚ್ಕೊಂಡ್ಬಿಡ್ತೀರ. ನೀವು ಸಕದ ಮಾಡ್ತೀರಾ ಮ್ಯಾಮ್. ಈಗ ಗೊತ್ತಾಯ್ತು. ನಂದು ಅರೇಂಜ್ ಮ್ಯಾರೇಜ್, ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ. ಕ್ರೇಜಿ. ಅಲ್ಟಿಮೇಟ್ ಅವ್ರ ಫ್ರಸ್ಟ್ರೇಷನ್ ಹೆಂಗಿದೆ ಅಲ್ಲ, ಅವ್ರ ಫ್ರಸ್ಟ್ರೇಷನ್ ನೋಡ್ಬೇಕು. ಅವ್ರದ್ದು ಲವ್ ಮ್ಯಾರೇಜ್, ಅದಕ್ಕೆ ಮಾತಾಡ್ತಾಳೆ. ನಂದು ಅರೇಂಜ್ ಮ್ಯಾರೇಜ್ ಅಲ್ಲ, ಕಾನ್ಸೆಪ್ಟ್ ನಾವು ಹಂಗೆ ಹೊಡ್ಕೊಂಡಿದೀವಲ್ಲ. ವೆರಿ ನೈಸ್ ಕೋಇನ್ಸಿಡೆಂಟ್. ಬಟ್ ಸಕ್ಕದ ಮಾತಾಡ್ತೀರಾ ಮ್ಯಾಮ್. ಯಾವತ್ತಾರು ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತಾ? ಇದೆ. ವೆರಿ ನೈಸ್. ಅದನ್ನ ನಿಮ್ಮಲ್ಲೇ ಇಟ್ಕೋಬೇಡಿ. ಅಟ್ಲೀಸ್ಟ್ ಚಿಕ್ಕ ಪುಟ್ಟ ರೀಲ್ಸು ಇಲ್ಲಾಂದ್ರೆ ಏನಾದ್ರೂ ಓನ್ ಆಗಿ ಎಕ್ಸ್ಪ್ಲೋರ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇವಾಗ ಏನು ಅಂದ್ರೆ, ನಾನು ನೀವಿಬ್ರು ಫ್ರೆಂಡು, ನಾನು ನೀವು ಇಷ್ಟಪಟ್ಟಿರೋದು ಹುಡುಗಿ ಅನು, ನಾನು ನೀವು ಫಸ್ಟ್ ಜಗಳ ಆಡ್ತೀವಿ. ಇಲ್ಲ, ನಾನು ಅನ್ನ ಇಷ್ಟಪಡ್ತಾರೆ, ನೀನು ಅನ್ನ ಇಷ್ಟಪಡ್ತಿರೋದು ಅಂತ ಜಗಳ ಆಡ್ಬೇಕು. ಜಗಳ ಹಾ,
ಜೀವನ ಹೆಂಗ್ ಬಂದ್ಬಿಡ್ತಾವ ರಿಯಲ್ ಆಗಂತೂ ಜಗಳ ಆಡಿಲ್ಲ, ಹಿಂಗಾದ್ರೂ ಜಗಳ ಆಡೋಣ. ಓಕೆ ಸ್ಟಾರ್ಟ್ ಮಾಡಿ ಬ್ರೋ ನೀವೇ. ಅನು ನಂದು ಅನು ನಿಂದ ನನ್ ಪರ್ಮಿಷನ್ ಇಲ್ಲದೆ ನಿನಗ್ ನಿಂದ ಇರ್ರಿ ಬಟ್ ನಾನು ಇವ್ರು ಬಾದ ಮುಂಚೆ ಪ್ರಕಾಶ ಪ್ರವೇಶ ಮಾಡ್ಬಿಡ್ತಾರೆ. ಆಯ್ತು ಅನು ನಂದು. ಮಚ್ಚಾ ನೋಡು, ನೀನು ನನ್ನ ಒಳ್ಳೆ ಫ್ರೆಂಡು. ಈ ವಿಚಾರದಲ್ಲಿ ತಮಾಷೆ ಮಾಡಕ್ ಹೋಗ್ಬೇಡ. ನಿನ್ಗೆ ಗೊತ್ತು ನಾನು ಎಷ್ಟು ಸೀರಿಯಸ್ ಆಗಿದ್ದೀನಿ ಅನು ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿದ್ಬಿಡು. ನೀನು ಎಷ್ಟು ಸೀರಿಯಸ್ ಆಗಿದೆಯೋ ನಾನು ಅಷ್ಟೇ ಸೀರಿಯಸ್ ಆಗಿದ್ದೀನಿ. ತಲೆ ಕೆಡಿಸ್ಬೇಡ, ಆಲ್ರೆಡಿ ತಲೆ ಕೆಟ್ಟೋಗಿದೆ. ಅವಳು ಬೇರೆ ಏನೋ ಮೆಸೇಜ್ ಮಾಡ್ತಾ ಇದ್ದಾಳೆ, ನೀನು ಸುಮ್ಮನೆ ಇರು. ನಾನು ಅವಳಿಗೋಸ್ಕರ ಎಷ್ಟೋ ಬಿಟ್ಟು ಬಂದಿದ್ದೀನಿ. ನೀನು ಅವಳಿಗೋಸ್ಕರ ಎಷ್ಟೋ ಬಿಟ್ಟು ಬಂದಿದ್ಯಾ, ನಾನು ಅವಳಿಗೋಸ್ಕರ ಜೀವನ ಬಿಡೋಕ್ಕೂ ರೆಡಿ ಇದ್ದೀನಿ. ನಾನು ನಿನ್ನೂ ಬಿಡೋಕ್ಕಾಗಲ್ಲ, ಅವಳನ್ನೂ ಬಿಡೋಕ್ಕಾಗಲ್ಲ. ಹಂಗಾರೆ ಅವಳನ್ನ ಬಿಟ್ಬಿಡು, ನನ್ನ ಹಿಡ್ಕೋಬಾ. ಫ್ರೆಂಡ್ಶಿಪ್ ಮಚ್ಚಾ. ನಿನಗೆ ಒಳ್ಳೆ ಹುಡುಗ ನಾನು ಹುಡ್ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ನೋಡ, ನಾನೇ ನಿನ್ ಒಂದು ಒಳ್ಳೆ ಹುಡುಗಿನ ಹುಡುಕ್ತೀನಿ, ಬಿಟ್ಬಿಡು. ನಿನಗೆ ಹುಡ್ಕೊಳಕ್ ಬಂದಿಲ್ಲ, ನನಗೇನೋ ಹುಡುಕ್ತಿಯಾ? ನಾನು ಹುಡುಕ್ತೀನಿ ಅಂತ ಹೇಳ್ತಾ ಇಲ್ಲ. ಫ್ರೆಂಡು, ನನ್ನ ಗರ್ಲ್ ಫ್ರೆಂಡ್ ಡೈರೆಕ್ಟ್. ಅವಳನ್ನೇ ಕೇಳೋಣವಾ? ನೀನ್ ನಿಜ ಹೇಳು, ನಮ್ಮಿಬ್ರಲ್ಲಿ ಯಾರನ್ನ ಇಷ್ಟಪಡ್ತಾ ಇದೀಯಾ? ನೋಡುವಿನಿ, ನನಗೆ ಗೊತ್ತು ನಾವಿಬ್ರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಲವ್ ಮಾಡಿದ್ದೀವಿ, ಸುತ್ತಾಡಿದ್ದೀವಿ ಅಂತ. ಆದ್ರೆ ನಂಗೆ ಮಯೂರೇ ಇಷ್ಟ. ಅನು ಮತ್ತೆ ನನ್ನ ಜೊತೆ ಇದ್ದಿದ್ದು, ಸುತ್ತಿದ್ದು, ತಿಂದಿದ್ದು, ತಿರುಗಿದ್ದು. ಸಾರಿ ವಿನಿ, ನಾನು ಇಲ್ಲ ಅಂದ್ರೆ ಜೀವನನೇ ಇಲ್ಲ, ನೀನಿಲ್ಲ ಅಂದ್ರೆ ಜೀವನ ಶೂನ್ಯ ಅಂದಲ್ಲ ಅದು. ಅದ್ ನಂಗೆ ಅವಾಗ ಆ ಟೈಮಿಂಗ್ ನನ್ಗೆ ಅದು ಗೊತ್ತಾಗಿರ್ಲಿಲ್ಲ ವಿನಿ. ನೀನೇ ಎಲ್ಲ ಅಂತ ಫ್ರೆಂಡ್ ಇಲ್ಲ ಅಂದ್ರೆ ಜೀವನ ಇಲ್ಲ. ಬಟ್ ಇವತ್ತು ನಂಗೆ ಮಯೂರ್ ನನ್ ತಲೆ ಕೆಡಿಸ್ಬೇಡ, ಸುಮ್ಮನೆ ಇದ್ಬಿಡ. ನಾನು ಅವ್ರನ್ನ ಮಾತಾಡ್ತಾ ವಿನಿ, ಇರ್ತಾನೆ. ಹಂಗೆಲ್ಲ ಮಾತಾಡ್ಬೇಡ ಮಯೂರ್ ಹತ್ರ. ಐ ಜಸ್ಟ್ ಲವ್ ಹಿಮ್. ಮತ್ತೆ ಐ ಲವ್ ಯು ಅಂತ ನನಗೆ ಹೇಳಿದ್ದು. ನೀವ್ ಹೇಳಿದ್ನಲ್ಲ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ದೆ ಐ ಲವ್ ಯು ಅಂತ ಹೇಳಿದ ತಕ್ಷಣ ಇಟ್ಸ್ ನಾಟ್ ಲವ್ ಆಯ್ತಾ? ತಪ್ಪಾಗಿ ತಿಳ್ಕೊಂಡ್ರೆ ನಾನ್ ಹೆಂಗ್ ಮಾಡಕ್ಕಾಗತ್ತೆ ವಿನಿ? ಐ ಜಸ್ಟ್ ಲವ್ ಹಿಮ್. ಅವನಿಗೂ ನನ್ನಂದ್ರೆ ತುಂಬಾ ಇಷ್ಟ. ಇಷ್ಟ ದಿನ ನಮ್ಮಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಸ್ನೇಹ ಮಾಡು ಅಂತಿದ್ರು. ಫ್ರೆಂಡ್ಸ್ ಜೊತೆ ಸುತ್ತಬೇಕಾದ್ರೆ ಆ ಹುಡುಗಿ ಸರಿ ಇಲ್ಲ, ನೋಡಿ ಸುತ್ತು ವಿನಿ, ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಏನು ಉಳ್ದಿಲ್ಲಮ್ಮ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿದ್ಯಾ. ಇವಾಗ ನಾನೊಂದ್ ಮಾತಾಡ್ತಾ ಇದೀನಿ. ಏನದು? ಜೀವನದಲ್ಲಿ ಫ್ರೆಂಡ್ಶಿಪ್ ನ ನೋಡಿ ಮಾಡಬೇಡಿ. ಸಿಗ್ದವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿ. ಆದ್ರೆ ಪ್ರೀತಿ ಮಾಡ್ತೀರಾ ಅಂದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ಪ್ರೀತಿ ಮಾಡಿ. ಈ ತರ ಕೈ ಎತ್ಬಿಡ್ತಾರೆ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಚೆನ್ನಾಗಿ ಮಾಡಿದ್ರಿ, ಸೂಪರ್ ಬ್ರೋ. ವೆರಿ ನೈಸ್ ಮಯೂರ್. ಏನು ಮಾಡಲ್ಲ ಬನ್ನಿ ಬ್ರೋ. ಅಲ್ಲಿ ಬ್ರೋ ಯಾವತ್ತಾದ್ರೂ ಆಕ್ಟ್ ಮಾಡಿದೀರಾ? ಇಲ್ಲ ಬ್ರೋ. ಆಕ್ಟ್ ಮಾಡ್ಬೇಕು ನಾನು ಕೂಡ ಅಂತ ಅನ್ಸಿದ್ಯಾ? ಇಲ್ಲ ಬ್ರೋ. ಯಾಕೆ? ಇವತ್ತು ಅನ್ಸುತ್ತೆ ಬ್ರೋ. ಅವ್ರನ್ನೆಲ್ಲಾದ್ರೂ ನೋಡಿದೀರಾ? ನೋಡಿದೀವಿ. ಎಲ್ಲಿ? ಸೀರಿಯಲ್. ಫುಲ್ ಪಾಪ್ಯುಲರ್. ಸೊ ಅವರು ಸೀರಿಯಲ್ ಆಕ್ಟ್ರೆಸ್. ಇವತ್ತು ಅವ್ರನ್ನ ನಮ್ಮ ಚಾನಲ್ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಮಹಾಜನತೆಗೆ ಆಕ್ಟ್ ಮಾಡಿಸ್ಬೇಕು. ನೀವೆಲ್ಲ ಚಿಕ್ಕದಾಗಿ ಹೇಳ್ಕೊಟ್ಟು ನೀವು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ನಾವು ಆಕ್ಟೇ ಮಾಡಲ್ಲ ಬ್ರೋ. ಇವಾಗ ಮಾಡ್ತೀರಾ ಬ್ರೋ? ಇವಾಗ ಒಂದು ಸಿನಾರಿಯೋ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರು ನಿಮ್ಮ ವೈಫ್. ಕೇಳಿಸ್ಕೊಳ್ಳಿ ಬ್ರೋ. ಅಯ್ಯೋ ನೀವು ಅವ್ರ ಫ್ರೆಂಡ್. ನಿಮ್ಗೂ ಒಂದ್ ಕ್ಯಾರೆಕ್ಟರ್ ಕೊಡ್ತೀನಿ. ಏಯ್ ಫ್ರೆಂಡ್ ಬೇಡ, ಒಂದ್ ಕ್ಯಾರೆಕ್ಟರ್ ಕೊಡ್ತೀನಿ. ಮಗ ಅಪ್ಪ. ಆಯ್ತು, ಮಗ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟವ್ರೆ. ಇಲ್ಲ ವಯಸ್ಸು ಕಮ್ಮಿ ಆಗೈತೆ. ಸೊ ನೀವು ಬಂದ್ಬಿಟ್ಟು ಇವಾಗ ಅವ್ರನ್ನ ಕಾಲೇಜಿಗೆ ಸೇರಿಸ್ಬೇಕು. ದುಡ್ಡಿಲ್ಲ, ಅವರು ನಿಮ್ಮ ಹತ್ರ ಜಗಳ ಆಡ್ತಾ ಇದಾರೆ. ನೀನ್ ದುಡ್ಕೊಂಬರೋದ್ರಲ್ಲಿ ನನ್ನ ಹೊಟ್ಟೆ ತುಂಬಿಸೋದಕ್ಕೆ ಸಾಕಾಗ್ತಲ್ಲ, ಮಗನ್ ಹೆಂಗೆ ಇದ್ ಮಾಡ್ಲಿ, ನನ್ನ ಜೀವನದಲ್ಲಿ ತಪ್ಪು ಮಾಡ್ಬಿಟ್ಟೆ, ನಿನ್ನ ಮದ್ವೆ ಆಗೋಕ್ಕಿಂತ ನಾನು ಯಾರು ಬೇರೆಯವ್ರನ್ನ ಮದ್ವೆ ಆಗ್ಬೇಕು ಅನ್ನೋ ಡೈಲಾಗ್ ಅವ್ರು ಹೇಳ್ತಾರೆ. ನೀವು ಅದಕ್ಕೆ ಕೌಂಟರ್ ಡೈಲಾಗ್ ಹೇಳ್ಬೇಕು. ಇದು ಸಿನಾರಿಯೋ. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರೋ. ಗೈಸ್ ಇದೆಲ್ಲ ಅರ್ಥ ಆಗ್ಬಿಡುತ್ತೆ, ಯಾಕಂದ್ರೆ ಇದು ಇನ್ಬಿಲ್ಟ್ ಬರುತ್ತೆ ಇವಾಗ ನೋಡಿ. ಈ ಕಡೆ ಕ್ಯಾಮ್ರಾ ಇರೋದು. ರೀ, ₹1 ಕೊಟ್ಟಿದ್ದೀರಾ? ಇವ್ನಿಗೆ ಫೀಸ್ ಕಟ್ಬೇಕು, ಇವ್ನು ಓದ್ಬೇಕು. ನಿಮ್ಮನ್ನ ಕಟ್ಕೊಂಡು ನಾನು ದೊಡ್ಡ ತಪ್ಪು ಮಾಡಿದೆ. ಡೈಲಾಗೆ ಬರ್ತೈತೆ ಬ್ರೋ. ಬ್ರೋ ಮಾಡ್ತಾ ಹೋಯ್ತದೆ ಬ್ರೋ. ಇರಿ ಬ್ರೋ, ನೀವು ನೆನ್ಪು ಮಾಡ್ಕೊಂಡು ಹೇಳ್ಬೇಡಿ ನಿಮ್ ಫ್ರಸ್ಟ್ರೇಷನ್. ಆವಾಗ ಇವಾಗ ಒಂದು ಮದ್ವೆ ಆಗ್ಬಿಟ್ಟಿದ್ದೀರಾ, ಹೇಳಿ. ಫೀಲ್ ಮಾಡ್ಕೊಳ್ಳಿ. ಎಸ್ ಎಕ್ಸಾಕ್ಟ್ಲಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಫಸ್ಟ್. ಅದೇ ಇಂಪಾರ್ಟೆಂಟ್. 3, 2, 3, 2, 1 ಆಕ್ಷನ್. ರೀ, ದುಡ್ಡು ಕೊಡಿ, ಫೀಸ್ ಕಟ್ಬೇಕು. ನಾನು ಕಷ್ಟಪಟ್ಟು ಮಗನೇ, ನೀನ್ ನಗ್ತಿ ಅಂತ ನಿಮ್ಮ ಅಪ್ಪನೂ ನಗ್ತಂದ್ ಮೈಕ್ ಇಲ್ಲ, ಯಾಕೆ ಜೇಬ್ ಹಾಕಿ ಹೇಳ್ತೀರಿ? ಇಲ್ಲ, ಮಾಡಿ. ಬ್ಯಾಗ್ ಹಾಕೊಳ್ರಿ, ಕರೆಕ್ಟ್ ಬ್ಯಾಗ್ ಹಾಕೊಳ್ಳಿ. ಮಗ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಸ್ಕೂಲ್ ಟೈಮ್ ಆಯ್ತು ಮಗಂಗೆ. ರೀ, ಬಾರೋ ಮುಂದೆ. ಸ್ಕೂಲ್ ಫೀಸಿಗೆ ದುಡ್ಡು ಕೊಡ್ಬೇಕು ರೀ, ದುಡ್ಡು ಕೊಡಿ. ನಾವು ಕಷ್ಟ ಪಡ್ತಾ ಇದೀವಲ್ಲ. ಏನ್ ಕಷ್ಟಪಟ್ರೆ ದುಡ್ಡು ಬರಲ್ಲ ರೀ. ಫೀಸ್ ಕಟ್ಬೇಕು ಅವ್ನಿಗೆ ನಾನು. ದುಡ್ಡು ಕೊಡಿ, ಮಾತಿಂದ ಏನೂ ಆಗಲ್ಲ. ಮೊನ್ನೆ ತರ 3,000 ಕೊಟ್ಟಿನಲ್ಲ. ಮೊನ್ನೆ ಕೊಟ್ಟಿದ್ದು 3,000, ರೇಷನ್ಗೂ ಆಗಿಲ್ಲ ರೀ. ಫೀಸೇ 60,000 ರೂಪಾಯಿ ಇದೆ. ಝೊಮ್ಯಾಟೋ ನಾವು ಕಷ್ಟಪಟ್ಟು ಬಿಸಿಲು ನೋಡ್ದಾಗ ಹೋಗ್ತೀವಲ್ಲ.
ರೀ ಅಷ್ಟಿರೋರು ಯಾಕ್ರಿ ಮುದ್ದೆ ಮಾಡ್ಕೊಂಡ್ರಿ? ಯಾಕ್ರಿ ಮಕ್ಳದಾರ ಬೇಕು ನಿಮಗೆ? ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಫೀಸ್ ಕಟ್ಟಕ್ಕಾಗಲ್ಲ, ಹೆಂಡತಿ ನೋಡ್ಕೊಳಕ್ಕಾಗಲ್ಲ, ಇದೇ ಮಾತ್ರ ಬೇಕು, ಮಕ್ಳು ಮಾತ್ರ ಬೇಕು. ಇದಕ್ಕೆ ಬರ್ತಾಯ್ತು ಬ್ರೋ. ಬಟ್ ಓಕೆ, ಗುಡ್ ಒನ್. ಇಷ್ಟು ಮಾಡಿದ್ರಲ್ಲ ಮಾಡಿದ್ರೆ ಮಗ ಮಗ ಅಂತ ಗಾಬ್ರ. ಮಗ ಬ್ರೋ, ಹೆಂಗ್ ಮಾಡಿದ್ರ ಅಪ್ಪ? ಚೆನ್ನಾಗೇ ಮಾಡಿದ್ರು, ಸ್ವಲ್ಪ ಗಾಬರಿ ಆದ್ರು. ಅಪ್ಪ ಗಾಬರಿ ಆಗ್ಬಿಟ್ರಲ್ಲ. ಓಕೆ, ಬಟ್ ಚೆನ್ನಾಗಿ ಮಾಡಿರಿ ಬ್ರೋ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ. ಗೈಸ್ ತಮಾಷೆ ಏನ್ ಗೊತ್ತಾ, ಅವ್ರು 3 ಜನ ಬನ್ನಿ, ಇಲ್ಲಿ ಏನು ಮಾಡಲ್ಲ. ಅವ್ರನ್ನೆಲ್ಲಾದ್ರೂ ನೋಡಿದೀರಾ? ನೋಡಿದೀವಿ ಎಲ್ಲಿ? ಸೀರಿಯಲ್ ಅಲ್ಲಿ ಚೆನ್ನಾಗಿ ಮಾಡ್ತಾರಾ? ಏನ್ ಗೊತ್ತಾ, ನನ್ನ ಜೊತೆ ನೀವ್ ಆಕ್ಟ್ ಮಾಡ್ಬೇಕು. ಸಿಂಪಲ್, ಏನ್ ಅಷ್ಟೊಂದು ನರ್ವಸ್ ಆಗೋಂಥದ್ದೆಲ್ಲ ಏನಿಲ್ಲ. ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಇವಾಗ ಆಕ್ಟಿಂಗ್ ಬರ್ದಿರೋದಕ್ಕೆ ಕರ್ಕೊಂಬಂದು ಅವ್ರ ಹತ್ರ ಆಕ್ಟ್ ಮಾಡಿಸ್ಬಿಟ್ಟು ನಿಮ್ಮ ಹತ್ರ ಆಕ್ಟ್ ಮಾಡಿಸ್ತಾನೆ. ಓಕೆನಾ? ಆಕ್ಚುಲಿ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತೀರಾ ರೀ. ನಿಮ್ಮ ಅಮ್ಮನ ಆಂಟಿ ಬನ್ನಿ, ಆಂಟಿ ಇಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾರಂತೆ ಮಾಡಿ. ಆಂಟಿ ನನ್ಗೋಸ್ಕರ ಮಾಡಲ್ವಾ ಆಂಟಿ? ಇಲ್ಲ ಇಲ್ಲ ಬರಲ್ಲ. ಆಂಟಿ ಒಂದೇ ಸರಿ ಮಗಳಿಗೆ ನಡಿ ನಿನ್ ಸೈಡ್ ಯಾರು ಬನ್ನಿ ಮಾಡಿ ಪರವಾಗಿಲ್ಲ. ಇವ್ರಿಬ್ರು ಮಾಡ್ಲಿ ಅಲ್ಲ? ಹಾ, ಬರಲ್ಲ ಅಂತಿದ್ದಾರೆ. ಮಾಡ್ತಾರಲ್ಲ ಆಂಟಿ ರೀಲ್ಸ್ ಎಲ್ಲ. ಆಂಟಿ ಹೇಳಿದ್ಮೇಲೆ ಕರೆಕ್ಟ್. ಬನ್ನಿ ಇಲ್ಲಿ. ಓಕೆ, ಸಿಂಪಲ್ ಒಂದು ಕಾನ್ಸೆಪ್ಟ್ ಕೊಡ್ತೀವಿ, ಅದನ್ನ ಆಕ್ಟ್ ಮಾಡ್ಬೇಕು. 3 ಜನ ಅಕ್ಕ ತಂಗಿರು, ಆಯ್ತಾ? ಇವಾಗ ಒಂದು ವಸ್ತುಗೋಸ್ಕರ ನೀವು ಜಗಳ ಆಡ್ತಾ ಇದೀರಾ. ಸರ್, ನೀವು ಹೆಂಗೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 3 ಜನದಲ್ಲಿ ಒಬ್ರು ಕೊಡ್ಬೇಕು, ಇಬ್ರು ಕಾಂಪ್ರಮೈಸ್ ಆಗ್ಬೇಕು. ಯಾರು ಬೇಕಾದ್ರೂ ಆಗ್ಬೋದು, ಆದ್ರೆ ನೀವಿಬ್ರು ಆಗಂಗಿಲ್ಲ. ಇದೇ ಕಾನ್ಸೆಪ್ಟ್. ಅಂದ್ರೆ ಇದು ಅಮ್ಮ ಕೊಡ್ಸಿರ್ತಾರೆ, ನಾವು ಫೈಟ್ ಮಾಡ್ಬೇಕು. ಏ ಅಮ್ಮ, ಇಲ್ಲೋಡೆ ಅಮ್ಮ ಹೊಸ ಸ್ಪೆಕ್ಸ್ ತಂದು ಕೊಟ್ಟಿದ್ದಾರೆ. ಇದು ನನ್ಗೆ ಆಯ್ತಾ? ಚೆನ್ನಾಗಿದ್ಯಾ? ಹೆಂಗೆ? ಒಂಚೂರು ಚೆನ್ನಾಗಿದೆ. ಯಾಕೆ? ತುಂಬಾ ಚೆನ್ನಾಗಿ ಕಾಣಿಸ್ತಿಲ್ಲ. ಗೊತ್ತು, ಹೊಟ್ಟೆ ಊರಿಗೆ ಹೇಳ್ತಾ ಇದೀರಾ ನಿಮ್ಮಿಬ್ರು ಕೊಡ್ಸಿಲ್ಲ ಅಂತ. ಇರ್ಲಿ ಅಮ್ಮ ಚೆನ್ನಾಗಿ ಕಾಣಿಸುತ್ತೆ, ಕೊಡು. ನಾವು ಕೊಡಲ್ಲ. ಬೇಕು ನಮಗೆ. ಕೊಡಲ್ಲ ನಾನು. ನನಗೆ ನಮಗೆ ಚೆನ್ನಾಗಿಲ್ಲ ಅಂದ್ರಿ ಮತ್ತೆ? ಆಯ್ತು, ಹಾಕೊಂಡು ನೋಡು, ಚೆನ್ನಾಗಿಲ್ಲ ಅಂದ್ರೆ ನಾನು ವಾಪಸ್ ಇಸ್ಕೊಳ್ತೀನಿ. ತೋ ಚೆನ್ನಾಗೇ ಇಲ್ಲ. ಅಕ್ಷತಾ, ನಿಜ ಹೇಳು, ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ, ನನಗೆ ಕೊಡು. ನೋಡ್ದ್ಯಾ? ಹೇಳಿ ನನ್ಗೆ ಹಂಗ್ ಮಾಡ್ದಲ್ಲ, ಅದಕ್ಕೆ. ನಿಂಗೆ ನಿಜವಾಗೂ ಚೆನ್ನಾಗಿ ಕಾಣ್ತಿಲ್ಲ. ನಿಜ ನಂಗೆ ಚೆನ್ನಾಗಿ ಕಾಣುತ್ತಿದ್ದು. ಅಮ್ಮ ನೋಡಮ್ಮ, ನಂಗೆ ಚೆನ್ನಾಗಿ ಕಾಣ್ತಿದ್ದೇನಮ್ಮ. ನೋಡು, ಅಮ್ಮನೇ ಹೇಳಿದ್ ನಂಗೆ ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇದು ನನಗೆ. ನೀನ್ ಈ ತರ ಮುಖ ಮಾಡಬೇಡ, ನನ್ಗೆ ಇಷ್ಟ ಆಗಲ್ಲ. ಎಷ್ಟತಿ ಹೇಳಿದೀನಿ ಈ ತರ ಮುಖ ಮಾಡಬೇಡ ಅಂತ. ಅಮ್ಮ ಹೇಳಮ್ಮ, ಚೆನ್ನಾಗಿ ಕಾಣ್ತಿಲ್ಲ. ಚೆನ್ನಾಗಿ ಕಾಣಿಸುತ್ತೆ, ಕೊಡು. ಹಾ, ಆಂಟಿ ನಿಜ ಹೇಳಿ, ಇವ್ರು ನಿಮ್ಮ ಮಕ್ಳನ್ನ, ಇವ್ರು ನಿಮ್ಮ ಮಗಳ? ಹೌದಾ? ನೋಡ್ತೀರಾ ಆಂಟಿ? ನೋಡ್ತೀವಿ. ಥ್ಯಾಂಕ್ ಯು ಅಮ್ಮ. ನನ್ನ ನೋಡ್ತೀರಾ ಆಂಟಿ? ಯೂಟ್ಯೂಬರ್. ಅಯ್ಯೋ ದುರ್ವಿಧಿಯೇ. ಆಂಟಿ ಆ ಸೀನಲ್ಲಿ ನಾನು ಮಾಡಿದ್ದೆ ಆಂಟಿ, ನಾನು ನೋಡಿಲ್ವಾ ಆಂಟಿ? ನೋಡಿಲ್ಲ. ಇಮೋಷನಲ್ ಡ್ಯಾಮೇಜ್. ಬ್ರೋ ಬನ್ನಿ ಇಲ್ಲಿ. ಯಾಕೆ ದೂರ ನಿಂತ್ಕೊಂಡಿದ್ದೀರಾ? ಆರಾಮ? ಆರಾಮ್ ಬ್ರೋ, ನೀವು? ಓ ಫುಲ್ ಆರಾಮ್ ಬ್ರೋ. ಯಾವ ತರ ಆಕ್ಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಮಾಡ್ಕೊಡಿ. ನಿಮ್ ಫೇವ್ರೆಟ್ ಹೀರೋ ಯಾರು ಬ್ರೋ? ಅಪ್ಪು ಸರ್. ಅಪ್ಪು ಮೂವಿದು ಒಂದ್ ಸೀನ ರೀಕ್ರಿಯೇಟ್ ಮಾಡೋಣ. ರಕ್ಷಿತಾ ಅವ್ರ ಹತ್ರ ಬಂದ್ಬಿಟ್ಟು ಅವರು ಫಸ್ಟ್ ಹೇಳ್ತಾರೆ ಗೊತ್ತಾ, ಪ್ರಪೋಸ್ ಮಾಡ್ತಾರಲ್ಲ, ಆ ಸೀನ ರೀಕ್ರಿಯೇಟ್ ಮಾಡೋಣ. ಈ ತರ ಆಪರ್ಚುನಿಟಿ ಮತ್ತೆ ಮತ್ತೆ ಸಿಗಲ್ಲ, ಕಟ್ಟಾಗಿ ಯೂಸ್ ಮಾಡ್ಕೊ ಅಲ್ಲ. ತಿರ್ಗಿ ನೀವು ಹೊರಗಿಂದೆ ಆಕ್ಷನ್. ಹಾಯ್, ನಾನು ನಿನ್ಗೇನೋ ಹೇಳ್ಬೇಕು. ಅಪ್ಪ ಅವ್ರು ಲವ್ ಮಾಡ್ತಿದ್ದಾರೆ. ಅಪ್ಪ ಅವ್ರನ್ನ ಲವ್ ಮಾಡ್ತಿದ್ದಾರೆ. ಅಪ್ಪು ಅವ್ರು ಲವ್ ಮಾಡ್ತಾ ಇದಾರ? ಹೌದು. ಅಪ್ಪು ಲವ್ ಮಾಡ್ತಾ ಇದಾರ ಅಥವಾ ರಾಜೇಶ್ ಲವ್ ಮಾಡ್ತಿದ್ದಾರೆ. ಅಂದ್ರೆ ಇಷ್ಟು ಬೇಗ ಹೇಳ್ತಾ ಇದೀಯಾ? ಇಲ್ಲೇನ್ ಬರುತ್ತೆ ಅದನ್ನೇ ಹೇಳೋದಷ್ಟೇ. ಎಷ್ಟು ದಿವಸದಿಂದ ಲವ್ ಮಾಡ್ತಾ ಇದೀಯಾ? ಇವತ್ತು ನೋಡಿನಿ, ಇವಾಗಿನ ನೋಡಿನಿ, ಇವಾಗ ಲವ್ ಮಾಡ್ತಿದ್ದೀನಿ. ಇವತ್ತು ನೋಡಿದೀನಿ, ಇವಾಗಿಂದ ಲವ್ ಮಾಡ್ತಾ ಇದೀಯಾ? ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಲವ್ ಮಾಡ್ತಿದ್ಯಾ? ಹೌದು. ಇದ್ಯಾವ ತರ ಪ್ರೀತಿ? ಗೊತ್ತಿದ್ದು ಮಾಡೋದು ಬಿಸ್ನೆಸ್, ಗೊತ್ತಿಲ್ಲದೆ ಲವ್ ಮಾಡೋದು ಪ್ರೀತಿ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಕ್ಚುಲಿ ಏನ್ ಗೊತ್ತಾ, ಜನರಿಗೆ ಎಲ್ರಿಗೂ ಯಾವಾಗಾದ್ರೂ ನಮಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಯಾರತ್ತಾದ್ರೂ ಮಾತಾಡ್ಬೋದು, ಇಲ್ಲ ಆಕ್ಟ್ ಮಾಡ್ಬೇಕು, ಇಲ್ಲ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಎಲ್ಲೂ ಚಾನ್ಸ್ ಸಿಕ್ಕಿರಲ್ಲ. ಅವ್ರು ನಿಂತ್ಕೊಂಡು ನೋಡ್ತಾ ಇದ್ರು, ಕರ್ಬಿಟ್ಟು ಮಾತಾಡ್ಸಿದಾಗ ಆ ಖುಷಿ ಇದಲ್ಲ, ಅದು ನೆಕ್ಸ್ಟ್ ಲೆವೆಲ್. ಯಾವತ್ತಾದ್ರೂ ಆಕ್ಟ್ ಮಾಡಿದೀರಾ? ಇವತ್ತು ನಾನು ಏನು ಕೇಳಿ ನಿಮ್ನೆಲ್ಲ ಕರೆದಿರೋದು? ನಿಮ್ಗೆ ಗೊತ್ತು. ನಿಮ್ಗೂ ಗೊತ್ತಾಗುತ್ತೆ. ಇವಾಗ ನಿಮ್ಮ ಹತ್ರ ಆಕ್ಟ್ ಮಾಡಿಸ್ತೀನಿ ನಾನು. ಒಂದು ಸಿನಾರಿಯೋ ಹೇಳ್ತೀನಿ, ಆ ಸಿನಾರಿಯೋಗೆ ನೀವುಗಳೆಲ್ಲ ಸೇರ್ಕೊಂಡು ಆಕ್ಟ್ ಮಾಡ್ಬೇಕು. ಸೊ ಇವಾಗ ಸಿನಾರಿಯೋ ಏನು ಅಂತ ಅಂದ್ರೆ, ಇವಾಗ ನೀವು 4 ಜನನು ಟ್ರಿಪ್ಗೆ ಹೋಗ್ಬೇಕು. 4 ಜನ ಅಕ್ಕ ತಂಗಿರೋ ಅಂತ ಅನ್ಕೊಳ್ಳಿ. ನೀವು ಬಂದು ಇವಾಗ ಟ್ರಿಪ್ ಕೇಳಬೇಕು. ನಾನು ಅಪ್ಪ, ಅವರು ಅಮ್ಮ. ನಾವು ಕಳ್ಸಲ್ಲ ಅಂತೀವಿ, ದುಡ್ಡಿಲ್ಲ ಅಂತೀರಿ, ನೀವು ಬಿಡಲ್ಲ, ಕನ್ವಿನ್ಸ್ ಮಾಡ್ಬಿಟ್ಟು ಟ್ರಿಪ್ಗೆ ಹೋಗ್ಬೇಕು. ಹೆಂಗ್ ಮಾಡ್ತೀರ ಅನ್ನೋದನ್ನ ಚಿಕ್ಕದಾಗಿ ಒಂದು ರೋಲ್ ಮಾಡೋಣ. ಚೆನ್ನಾಗಿದೆ. ತಲೆ ಬಸ್ತಿರ್ತೀನಿ, ಆಯ್ತಾ? ಸ್ಟಾರ್ಟ್. ರೆಡಿ ಬ್ರದರ್, ರೆಡಿ. ಅಮ್ಮ ಏನ್ ಗೊತ್ತಾ, ಏನೇ ಸೋನು? ನಿನ್ಗೊಂದೇನೋ ಹೇಳ್ಬೇಕು. ಏನ್ ಹೇಳು? ಅದ್ ಕೇಳಿದ್ರೆ ನೀನ್ ಒಪ್ಕೊಂತೀಯಾ? ಒಪ್ಕೊಂತೀಯಾ? ಫಸ್ಟ್ ಹೇಳು, ಇಲ್ಲ. ಆಮೇಲೆ ನೋಡ್ತೀನಿ ಒಪ್ಕೋಬೇಕಾ ಬೇಡವಾ ಅಂತ. ಒಪ್ಕೋತೀನಿ ಅಂದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ಅವೆಲ್ಲ ಸೀಕ್ರೆಟ್. ಆಯ್ತು, ಅದೇನಂತ ಹೇಳು ಬೇಗ. ನಮ್ ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡೋಯ್ತವ್ರೆ. ಅದಕ್ಕೆ ನೀನ್ ಹತ್ರ ಎಲ್ಲ ರೇಗಾಡ್ಬಾರ್ದು, ಸ್ಮೂತ್ ಇಂದ ಇರು ಸ್ವಲ್ಪ.
ಆಯ್ತು ಅದು ಏನಂತ ಹೇಳು. ಟ್ರಿಪ್ ಕರ್ಕೊಂಡೋಯ್ತಾರೆ ಹೋಗ್ಲಾ? ದುಡ್ಡೆಷ್ಟು? 1500. ನೀನು ಒಬ್ಳೆ ಅಲ್ಲ, ನಿನ್ ಜೊತೆ 3 ಜನ ಅವ್ರೆ. ನನ್ನ ಹತ್ರ ದುಡ್ಡಿಲ್ಲಮ್ಮ, ನನ್ನ ಹತ್ರ ಬರೀ ಈಗ 2000 ರೂಪಾಯಿನ ಕೊಟ್ಟು ಆಯ್ತಾ ನಿಮ್ಮ ಅಪ್ಪ ಕೊಟ್ಟಿರೋದು. ಅಪ್ಪನ್ ಕೇಳ್ಬಿಟ್ ಕೊಡಿ. ನಾನು ಯಾಕೆ ಕೇಳಿ? ನಿಮ್ಮ ಅಪ್ಪನ್ ಕೇಳಿ ಎದುರುಗಡೆ ನಿಂತಿಲ್ವಾ? ಹೋಗೋ ನಿಮ್ಮ ಅಪ್ಪನ್ ಕೇಳು. ಅಪ್ಪ ಹಾ ಏನ್ ಗೊತ್ತಾ, ನಮ್ ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡೋಯ್ತಾರ ಹೋಗ್ಲಾ? ಹೋಗ್ಬೇಡ ಪ್ಲೀಸ್ ಅಪ್ಪ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಎಂಜಾಯ್ ಮಾಡ್ಕೊ ಬರ್ತೀವಿ, ಪ್ಲೀಸ್ ಅಪ್ಪ. ಅಲ್ಲಿ ಟ್ರಿಪ್ಗೆ ಹೋದಾಗ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೊಳೋರು? ಯಾವತ್ತು ಹೋಗಿಲ್ವಾ ಚಿಕ್ಕವರಿದ್ದಾಗ? ಹೋಗಿದ್ದೀರ ತಾನೇ, ನನ್ನೂ ಕಳ್ಸಿ ಅಷ್ಟೇ, ನಂಗೆ ಗೊತ್ತಿಲ್ಲ ಇವಾಗ. 1,000 ಅಂತ ಇವ್ರು 4 ಜನ ಇದಾರೆ ರೀ. 4 ಜನಕ್ಕೆ 1 ವರ್ಷ ಲೆಕ್ಕ ಹಾಕಿ 600 ರೂಪಾಯಿ. ಏನಾಗಲ್ಲ, ನೀವು ದುಡಿಯೋದು ನಮಗೋಸ್ಕರ ತಾನೇ, ಕಳ್ಸಿ ಪ್ಲೀಸ್. ಇಲ್ಲ ಎಜುಕೇಶನ್ಗೋಸ್ಕರ ದುಡಿಯೋದು, ಟ್ರಿಪ್ಗೋಸ್ಕರ ಅಲ್ಲ. ಏನಾಗಲ್ಲ, ಮಕ್ಳು ಎಂಜಾಯ್ ಮಾಡ್ಬೇಕು ತಾನೆ, ಪ್ಲೀಸ್ ಕಳ್ಸಿ. ನೋಡ್ದಾ, ನಮ್ ಕಾಲದಲ್ಲೆಲ್ಲ ಅಪ್ಪ ಅಮ್ಮನ ಮುಂದೆ ನಾವು ಏನಾದ್ರು ಮಾತಾಡ್ಬೇಕು ಅಂದ್ರೆ ಕೈ ಕಟ್ಕೊಂಡು ಮಾತಾಡ್ಬೇಕಿತ್ತು. ಈಗ ಹೆಂಗ ಈಗೆಲ್ಲ ಅದೆಲ್ಲ ಇಲ್ವೇ ಇಲ್ಲ. ಭಯ ಇಲ್ಲ, ಭಕ್ತಿ ಇಲ್ಲ. ಕಳ್ಸಿ ಇನ್ನೇನು ಮಾಡ್ತಾರೆ? ಅವಾಗ ಹೇಳ್ತೀನಿ ಕೇಳಿಸ್ಕೊಂಡಿಲ್ವಾ? ನೀನು ಒಬ್ಳೆ ಅಲ್ಲ, ಅವ್ರು ಅವಾಗ್ಲೇ ಹೇಳಿದ್ರು 4 ಜನ ಅಕ್ಕ ತಂಗಿರು ಅಂತ. ಏನ್ ಕೇಳಿಸ್ಕೊಂಡೆ ಕಣಪ್ಪ? ಎಲ್ಲ ಮಸ್ತ್ ಏನ್ ಗೊತ್ತಾ, ಎಲ್ಲ ಆಗಿದ್ಮೇಲೆ ಇವ್ರಿಗೆ ಇಷ್ಟೊಂದ್ ಜನ ಮಕ್ಳ ಅಂತ. ಚೆನ್ನಾಗ್ ಮಾಡಿದ್ರಿ ಥ್ಯಾಂಕ್ಸ್ ಮಗಳೇ, ಬಾಯ್, ಟ್ರಿಪ್ ಕಳಿಸ್ತೀನಿ. ಜಡತೆ ಕೊಡೋಗಪ್ಪ. ಸೀರಿಯಸ್ ಆಗಿ ಆಕ್ಟ್ ಮಾಡೋದು ಈಸಿನೇ ಇಲ್ಲ. ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರ. ಒಂದ್ ನಿಮಿಷ ಅಪ್ಪ ಅಂತ ನಾನು ಹೆಂಚ್ಕೊತಾ ಇದ್ದೀನಿ. ಫ್ಯೂಚರ್ ಎಲ್ಲ ಏನು ಅಪ್ಪಗೆ ಪಾಬಿಟ್ರೆ ಅಷ್ಟೇ, ನನ್ನ ಮಕ್ಳು ನೆಕ್ಸ್ಟ್ ಲೆವೆಲ್ ಇಡ್ತಾರೆ. ಹಾಯ್, ಮಾತಾಡ್ಬೋದಾ? ಎದಕ್ಕೆ ಬಿಡಿ ಬಂದಿಲ್ಲ, ಯಾಕೆ? ಥ್ಯಾಂಕ್ ಯು ಸೋ ಮಚ್. ಹೌದಾ, ಫಾಲೋ ಮಾಡ್ತೀರಾ? ಬನ್ನಿ ಇಲ್ಲಿ. ಬಾರಪ್ಪ, ಎದಕ್ಕೆ ಬಿಡಿ, ಏನು ಮಾಡಲ್ಲ ಕಣ್ ಬಾ. ಅಷ್ಟೇ ತಾನೆ, ಬನ್ನಿ. ಏನಂತೆ? ಅವರು ಏನ್ ಗೊತ್ತಾ, ನನ್ಗೆ ಇವಾಗ ನಾನು ನಿಮ್ ಜೊತೆ ಮಾತಾಡ್ತೀನಿ, ನೀವು ನಮ್ಮ ಟ್ರಾವೆಲ್ಸ್ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ಬೇಕು, ಕರೆಕ್ಟಾ? ಸಿಂಪಲ್ ಬನ್ನಿ. ದುಡ್ಡು ಕೊಟ್ರೆ ನಿಮ್ಮನ್ನೇನು, ನಿಮ್ ಕಾಂಜನೇ ಕರ್ಕೊಂಡು ಹೋಗ್ತೀನಿ. ನಿಮ್ಗೋಸ್ಕರ ಇವತ್ತು ನಾನು ಹೇಳಿರೋದನ್ನ ಕರೆಕ್ಟಾಗಿ ಮಾಡಿದ್ರೆ ನಾನು ದುಡ್ಡು ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ನಮ್ಮ ಮಹಾಜನತೆಗೆ ಆಕ್ಟ್ ಮಾಡಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. I can take you for the trip. You can do. We can't ಅಲ್ಲ, you can. ಇವಾಗ ನೀವು 3 ಜನ ಫ್ರೆಂಡ್ಸು, ನೀವು 3 ಜನ ಒಂದೇ ಹುಡುಗನ ಇಷ್ಟಪಡ್ತಾ ಇದ್ದೀರಾ. ಕೇಳಿಸ್ಕೊಳ್ರಿ, ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಏನಾಗಿದೆ, ಆ ವಿಚಾರಗಳು ನಿಮಗೆ ಗೊತ್ತಾಗಿದೆ. ಸೊ ಇವಾಗ ನಿಮ್ಮ ಮಧ್ಯೆ ಒಂದು ವಾದ ಶುರುವಾಗುತ್ತೆ. ಇದರಲ್ಲಿ ನೀವು ಯಾರು ತುಂಬಾ ಚೆನ್ನಾಗಿ ಅವ್ರ ಪಾಯಿಂಟ್ಸ್ಗಳನ್ನ ಹೇಳ್ತಾರೋ ಲಾಸ್ಟಲ್ಲಿ ಇಬ್ರು ಸ್ಯಾಕ್ರಿಫೈಸ್ ಆಗಿ ಅವ್ರನ್ನ, ಆ ಹುಡುಗನ್ಗೆ ಅವ್ರನ್ನ ಬಿಟ್ಕೊಡ್ಬೇಕು. ನೀವೇನಾದ್ರೂ ಗೆದ್ರೆ ಫ್ರೀ ಆಗಿ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ರೆಡಿ ಸರ್, ಕ್ಯಾಮೆರಾ ರೆಡಿ, ರೆಡಿ ಸರ್, ಸ್ಟಾರ್ಟ್ ಕ್ಯಾಮೆರಾ ರೋಲಿಂಗ್ ಆಕ್ಷನ್. ಲೇ ಹರ್ಷಿತಾ, ಲವ್ ಮಾಡ್ತಿದ್ದಲ್ಲ, ಒಂದು ಮಾತು ನನಗೆ ಹೇಳ್ಬೇಕು ತಾನೆ? ಹೇಳ್ಬೋದಿತ್ತು ತಾನೆ. ಅವನು ನನಗೇನೇ ಗೊತ್ತು ಇವನೇ ಅವನು ಅಂತ. ನನ್ಗೂ ಗೊತ್ತಿಲ್ಲ, ನೀನ್ ಯಾವಾಗ ಮುಂಚೆ ನನಗೆ ಹೇಳ್ಬೇಕಿತ್ತು ಅಲ್ವಾ ಅವ್ನು ಯಾರು ಅಂತ. ಅಲ್ಲ ಪೂಜಾ, ಎಲ್ಲಾನು ಶೇರ್ ಮಾಡ್ಕೋತಾ ಇದ್ವಿ, ಇದನ್ನ ಯಾಕೆ ಶೇರ್ ಮಾಡ್ಕೊಂಡಿಲ್ಲ? ನಾನು ಸ್ವಲ್ಪ ಪ್ರೈವೇಟ್ ಆಗಿ ಇಟ್ಟಿದ್ದೆ ಅಷ್ಟೇ. ಆದ್ರೆ ಯಾರಿಗೂ ಗೊತ್ತು ಅವ್ನು ಒಬ್ನೇ ನಮ್ಮ 3 ಜನಕ್ಕೂ ಮೋಸ ಮಾಡ್ತಾನೆ ಅಂತ. ಓಕೆ, ಸೀಕ್ರೆಟ್ ಆಗಿ ಯಾಕೆ ಇಡ್ಬೇಕಿತ್ತು? ನಾವು ಹಂಚ್ಕೊಂಡಿದ್ರೆ ನಮಗೆ ಗೊತ್ತಾಗಿರೋದು ಇದೇ ಹುಡುಗ ಅಂತ. ಹೇಳ್ಬೇಕು ತಾನೆ. ನಾನವ್ನ ತುಂಬಾ ಲವ್ ಮಾಡ್ಬಿಟ್ಟಿದ್ದೀನಿ ಕಣೆ, 1.5 ವರ್ಷದಿಂದ. ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನೀನ್ ಲವ್ ಮಾಡ್ತಿದ್ಯ ಅಂತ. ಅದ್ರಲ್ಲಿ ಪೂಜಾನು ಅವನ್ನ ಲವ್ ಮಾಡ್ತಿದ್ದಾನೆ. ನಾನು ಕಾಲೇಜ್ ಎಂಟ್ರಿ ಆಗೋ ಮುಂಚೆಯಿಂದಾನೇ ಮಾಡ್ತಿದ್ದೀನಿ ಅವನ್ನ. ಇಬ್ಬರಿಗೆ ಅವನ ಪರಿಚಯ ಮಾಡ್ಕೊಟ್ಟಿದ್ದೆ ನಾನು. ಹೇಳಕ್ಕಾಗತ್ತೆ ಆ ಥರ? ಅವ್ನು ನನಗೇನೆ ಸೇರ್ಬೇಕು. ಇಲ್ಲ ಪೂಜಾ, ಫ್ರೆಂಡ್ ಮಾಡ್ಕೊಡ್ಬೇಕಾದ್ರೆ ಹೇಳಿದೇನು ಫ್ರೆಂಡ್. ನೀವ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಲವ್ ಮಾಡ್ಬೋದಿತ್ತು? ನಾನು ಲವ್ ಮಾಡ್ತಿದ್ದೀನಿ ಅಂತ ನಾವು ಅವಾಗ ಟ್ರೀಟ್ ಮಾಡ್ತಿದ್ವಿ. ಅಣ್ಣ ತರನಾ? ಅಲ್ಲ, ಅಣ್ಣ ತರ ಟ್ರೀಟ್ ಹೇಳಿದ್ರೆ ಮಾಡ್ತಿದ್ದೀನಿ ಅಂತ ಇವಾಗ ಹೇಳ್ತಾ ಇದೀಯಾ ನೀನು? ಏನ್ ಗೊತ್ತಾ, ನಂಗೆ ನಿಮ್ಮಿಬ್ಬರ ಮೇಲೆ ತುಂಬಾ ಲವ್ ಇದೆ ಆಯ್ತಾ. ಪ್ಲೀಸ್, ನನ್ಗೆ ಅವನಂದ್ರೆ ತುಂಬಾ ಇಷ್ಟ. ನನ್ಗೂ ಅವ್ನ ಮೇಲೆ ಜಾಸ್ತಿ ಲವ್ ಇದೆ. ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ಆಗಲ್ಲ. ನಿಂದು 1.5 ವರ್ಷ ನಾ ಕಾಲೇಜಿಂದ ಲವ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊ. ನಿಮ್ಮಿಬ್ಬರಿಂದ ನಾನ್ ಬಿಟ್ಕೊಡಕ್ಕಾಗಲ್ಲ. ನನ್ನ ತುಂಬಾ ಲವ್ ಮಾಡ್ತಿರೋದು ನನ್ನನ್ನ. ಸುತ್ತಾಡಿದೀನಿ ಗೊತ್ತಾ? ಇದೊಂದು ಬದುಕಿ, ಇದೊಂದು ಜನ್ಮವೇ. ನನ್ ಬಗ್ಗೆ ತುಂಬಾ ಇಷ್ಟ ಇದೆ ಅವನಿಗೆ. ಇಷ್ಟಪಡ್ತೀರಾ? ಇಲ್ಲ ಪೂಜಾ, ನಾನು ಎಲ್ಲ ಸುತ್ತಾಡಿದೀನಿ ಗೊತ್ತಾ? ಅವನಂದ್ರೆ ತುಂಬಾ ಇಷ್ಟ. ಬೇಡ, ನಮ್ಗೆ ಫ್ರೆಂಡ್ಶಿಪ್ ಬೇಡ. ಅವನಿಗೋಸ್ಕರ ಫ್ರೆಂಡ್ಶಿಪ್ ಇರ್ತೀಯಾ? ಮದುವೆ ಮಾಡ್ಕೊತೀರಾ ಅವನನ್ನ? ಇಬ್ರು ನಾನೇ ಚೂಸ್ ಮಾಡ್ತೇನೆ ಅಂತ. ಆಯ್ತು, ನಿಮ್ಮಿಬ್ಬರು ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಆಮೇಲೆ ನಾನು ಹೇಳ್ತೀನಿ. ಅರ್ಥ ಮಾಡ್ಕೊ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆ ತರ ನೀನ್ ಫ್ರೆಂಡ್ ಅಂತ ಹಂಗ ಆಗಲ್ಲಪ್ಪ. ಹಂಗ
ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ನಾವೆಲ್ಲರನ್ನು ಫ್ರೆಂಡ್ ಅಂತ ಹೇಳ್ಕೊಂಡು ನಾನು ಆ ಥರ ಅನ್ಕೊಂಡಿಲ್ವಲ್ಲ. ನೀನ್ ಯಾಕೆ ಹಂಗ ಅನ್ಕೊಳ್ಳೋದೆ? ಯಾವತ್ತೂ ಒಂದ್ಸಲ ನೀನು ಅವನ ಲವ್ ಮಾಡ್ತಿದ್ಯಾ ಅಂತ, ಬಿಕಾಸ್ ನಾನು ಯಾವತ್ತೂ ನಿನ್ ಜೊತೆ ಆ ಥರ ಇದ್ದ, ನಾವಿದ್ವಿ ಆ ಥರ, ಆದ್ರೆ ಎಲ್ಲರಿಗೂ ತೋರಿಸ್ತಿರ್ಲಿಲ್ಲ. ಒಪ್ಕೊಂಡೆ. ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ. ಗೈಸ್, ಐ ಹ್ಯಾವ್ ಡಿಸೈಡೆಡ್ ನನ್ಗೆ ಹುಡುಗ ಬೇಡ. ನೀವೇ ಕಿತ್ತಾಡ್ಕೊಂಡು ನೀವೇ ಚೂಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಡಿಸೈಡೆಡ್ ನೆಕ್ಸ್ಟ್ ಲೆವೆಲ್ ಮಾಡೋರು. ಆಕ್ಟಿಂಗ್ ಬರಲ್ಲ ಅಂದ್ಬಿಟ್ಟು ಈ ರೇಂಜ್ಗೆ ಕಾಣಿಸ್ದೇ ಇರೋ ಪ್ರೇಸಿಂಗ್ ಇಷ್ಟೊಂದೆಲ್ಲ ಮಾಡ್ತಾರೆ ಅಂದ್ರೆ ಇವ್ರಿಗೆ ಒಂದು ಮೇನ್ ಡೈಲಾಗ್ ಪರಿಚಯ ಮಾಡ್ಕೊಂಡಿದ್ದೆ ನಾನು. ನನ್ನ ಕಡೆಯಿಂದ 1 ವೀಕ್ ಅಲ್ಲಿ ನೀವು ಯಾವಾಗ ಫ್ರೀ ಇಡ್ತೀರೋ ಫಸ್ಟ್ ವೀಕ್ ಸ್ಲಾಟ್ ಬುಕ್ ಆಗಿದೆ, ನೀವು ಬರ್ಬೋದು. ನಿಮ್ಗೂ ಇಬ್ರಿಗೂ ನೀವು ಯಾವ ಟ್ರಕ್ ಮಾಡ್ತೀರೋ ಆ ಟ್ರಕ್ ಮಾಡ್ತೀವಿ. ಟ್ರಕ್ಕಿಂಗ್ ಗೋಸ್ಕರ ಆಕ್ಟ್ ಮಾಡೋದು ವೆರಿ ನೈಸ್ಲಿ, ಬಟ್ ಒಂಥರ ಗಿವ್ ಅಂಡ್ ಟೇಕ್ ತರ ಆಯ್ತು ಇದು. ಸಿಕ್ಕಾಬಡೆ ಖುಷಿ ಆಯ್ತು ಇಬ್ರನ್ನ ಮಾತಾಡ್ಸಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ನ ಮಾಡಬೇಕು ಅಂತ ಹೇಳಿ ಸೊ ಅನುಪಲ್ಲವಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಯಾವ ಥರ ಆಕ್ಟ್ ಮಾಡಿದ್ದೀರಾ? ಯಾವತ್ತೂ ಮಾಡಿಲ್ಲ. ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ವೆರಿ ನೈಸ್, ವೆರಿ ನೈಸ್. I used to sing, not act. You used to sing? Dance. Oh, dance. Dance is replica of actor. ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲ ಇಲ್ಲೇ ಇದಾರಲ್ಲ, 3 in 1. ನೀವು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ. ಮಾಡಿದ್ದೀರಾ? ಹಾ, ಮಾಡಿದ್ವಿ. ಕ್ರೇಜಿ. ಓಕೆ, ನೀವು ನಾವು ಸಾಂಗ್ ಆಡ್ತೀವಿ, ಸಾಂಗ್ ಇಷ್ಟ. ಈ ಗ್ಯಾಂಗ್ ಮಸ್ತ್ ಆಗಿದೆ ಬ್ರೋ. ನಿಮ್ಮ ಫೇವರೇಟ್ ಆಕ್ಟರ್ ಯಾರು ಬ್ರೋ? ಕಿಚ್ಚ ಸುದೀಪ್ ಬ್ರೋ. ನೀವು ಅವ್ರ ತರ ಎನಾಕ್ಟ್ ಮಾಡ್ಬೇಕು. ಎನಿಥಿಂಗ್, ಎನಿ ಡೈಲಾಗ್ ಆರ್ ಸಮಥಿಂಗ್. ನೀವು ಎಲ್ಲರೂ ಅಷ್ಟೇ, ಒಬ್ಬೊಬ್ರು ಫೇವ್ರೇಟ್, ನೀವು ಅಷ್ಟೇ. ವಿಲ್ ಸ್ಟಾರ್ಟ್ ವಿತ್ ಅನ್ನು. ನಿಮ್ದು ಯಾವ್ದಾದ್ರು ಫೇವ್ರೇಟ್, ನಿಮ್ದೇ ಯಾವ್ದಾದ್ರು ಫೇಮಸ್ ಡೈಲಾಗ್ ಹೇಳ್ಬೋದು, ಇಲ್ಲ ಯಾರನ್ನಾರು ಎನಾಕ್ಟ್ ಮಾಡ್ತೀರಾ ಮಾಡ್ಬೋದು. ಫೇವರೇಟ್ ಡೈಲಾಗ್ಸ್ ಅಂತೆಲ್ಲ, ನಾನು ನಾರ್ಮಲ್ ಆಗಿ ಒಂದು ಡೈಲಾಗ್ ಹೇಳ್ತೀನಿ, ಎಮೋಷನಲ್ ಆಗಿ ಯಾವ್ದಾದ್ರು ಒಂದು ಹೇಳ್ತೀನಿ, ಆಯ್ತಾ? ಸ್ಪೆಕ್ಸ್ ಇರ್ತೀರಲ್ಲ. ಹಾಂ, ಓಕೆ. ನಾನು ಎಮೋಷನ್ಗೆ ಹೋಗಿದ್ದೆ. ಓಕೆ. ನನಗೆ ತುಂಬ ಇಷ್ಟ. ನಿನ್ನಂದ್ರೆ ತುಂಬ ಇಷ್ಟ. ಅನು ಏನಂತ ಮಾತಾಡ್ತೇನೆ? ನಾವಿಬ್ರು ಫ್ರೆಂಡ್ಸ್. ಫ್ರೆಂಡ್ಸೇ, ಆದರೆ ನಂಗೆ ತುಂಬ ಇಷ್ಟ. ಅನು ಪ್ಲೀಸ್ ನನಗಿದೆಲ್ಲ ಇಂಟ್ರೆಸ್ಟ್ ಇಲ್ಲ. ನಿಂಗೆ ಗೊತ್ತು ತಾನೆ, ನಂಗೆ ಈ ಲವ್ ಮದುವೆ ಇದು ಯಾವುದೂ ಆಗಿ ಬರಲ್ಲ. ನಾನು ಒಳ್ಳೆ ಫ್ರೆಂಡ್ ಥರ ನೋಡಿದ್ದೀನಿ. ಸಡನ್ನಾಗಿ ಏನಾಯ್ತು ನಿನಗೆ? ಬಟ್ ನಾನು ಯಾವತ್ತೂ ಫ್ರೆಂಡ್ ಥರ ನೋಡಿಲ್ಲ. ಇವಳನ್ನ ಕೇಳಬೇಕಿದ್ರೆ ನಾನು ನನ್ನ ಎಷ್ಟು ಲವ್ ಮಾಡ್ತಿದ್ದೆ. ಪ್ಲೀಸ್ ವಿನಿ. ಅನು ಫಸ್ಟ್ ರಿಲ್ಯಾಕ್ಸ್ ಆಗು. ಸಿ, ನೀನು ಇಷ್ಟಪಡ್ತಾ ಇದ್ದೆ, ನಂಗೆ ಅರ್ಥ ಆಗ್ತದೆ. ಬಟ್ ನಾನು ನಿನ್ನ ಒಳ್ಳೆ ಫ್ರೆಂಡ್ ಥರ ನೋಡಿದ್ದೀನಿ. ಈ ಲವ್ ಅನ್ನೋ ಕಾನ್ಸೆಪ್ಟ್ನ ತಂದ್ಬಿಟ್ಟು ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡಬೇಡ. ಆದರೆ ಹೇಳೋನಿಗೆ ನಾನು ಯಾವತ್ತೂ ನನ್ನ ಫ್ರೆಂಡ್ ಥರ ನೋಡಿಲ್ಲ ವಿನಿ. ಬಟ್ ನಾನಿನ್ನ ಫ್ರೆಂಡ್ ಥರ ನೋಡಿದ್ದು. ನಾನು ಯಾವತ್ತಾದ್ರೂ ಅವಳನ್ನ ಬೇರೆ ದೃಷ್ಟಿನಲ್ಲಿ ನೋಡಿದ್ದೀನ? ಬಟ್ ನನಗೆ ಇಷ್ಟ ಇಲ್ಲ. ಹಂಗೆ ಹೇಳ್ಬೇಡ ವಿನಿ, ಪ್ಲೀಸ್. ಐ ಬೆಗ್ ಯು, ಪ್ಲೀಸ್ ಅರ್ಥ ಮಾಡ್ಕೊಂಡು ಆ ಥರ ಏನಾದರೂ ಮಾಡಿ. ವಯಸ್ಸಾ ಚೆನ್ನಾಗಿ ಮಾಡಿದ್ರಲ್ಲ? No, I'll be judge like Shreya Ghoshal. You'll be like a singer. Okay. ಇವರು ಶ್ರೇಯಾ ಘೋಷಲ್ ಅಲ್ಲ, ನೀವು ಶ್ರೇಯಾ ಘೋಷಲ್ ಎನಾಕ್ಟ್ ಮಾಡ್ತಾರಂತೆ ಯಾವುದೋ. Anchor ಯಾರಾದ್ರೂ ಇದೆ? ನಾನೇ ಆಂಕರ್. Okay. ಶ್ರೇಯಾ ಘೋಷಲ್ ಹೇಗಿತ್ತು? Oh my God, you're flawless. And I couldn't express your words. Ma'am, can you please sing a song for me? Oh, please, okay. Ma'am. Sama sari gama sama gama inta vismaya ide modalu gama ide ella innu maatu baritadalo osire ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಥ್ಯಾಂಕ್ ಯು. ಸೀರಿಯಸ್ ಸಖತ್ತಾಗಿ ಆಡ್ತೀರಾ ರೀ? ಕಲ್ತಿದ್ದೀರಾ ಸಂಗೀತ? ಫಸ್ಟಿಂದ 10th ವರೆಗೂ ಕಲ್ತಿದ್ದೆ, ಆಮೇಲೆ ಇಂಜಿನಿಯರಿಂಗ್ ಸ್ಟಡೀಸ್ ಸ್ಟ್ರೆಸ್ ಎಲ್ಲ ಆಗಿ ಐ ಜಸ್ಟ್ ಸ್ಟಾಪ್ಡ್. ಪ್ಲೀಸ್ ಸ್ಟಾಪ್ ಮಾಡಬೇಡಿ, ಸಖತ್ತಾಗಿ ಆಡ್ತೀರಾ. ನಿಮ್ಮೆಲ್ರೂ ಮಾತಾಡಿಸಿ ಸಿಕ್ಕಾಬಡೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಫೈನಲಿ ಹೆಂಗ ಅನಿಸ್ತು ಇವತ್ತು? ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಟೈಮ್ ನಾನು ಈ ಥರ ಬಂದು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು, ಅದು ಪಬ್ಲಿಕಲ್ಲಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಪಾಪ ಕರೆದಿದ್ದಷ್ಟು ಶೂಟ್ ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದಾರೆ. ಶೂಟ್ ಏನಿರಲಿಲ್ಲ, ಬ್ರೇಕಲ್ಲೇ ಇತ್ತು. ಬ್ರೇಕಲ್ಲೇ ಇತ್ತಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ಲೆಷರ್. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವ್ರನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಇಬ್ಬರನ್ನು ಮಿಸ್ ಮಾಡ್ಕೋತಾರಿ. ಬಾಯ್.
ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು ಮೇಲಲ್ಲ